ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ಮಾಡ್ತಿರೋಂಥ ವಿಡಿಯೋ ಸ್ಪೆಷಲಿ ಫಾರ್ KPCL ರೀ ಎಕ್ಸಾಮ್ ಅಟೆಂಡ್ ಮಾಡ್ತಿರೋಂಥ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ವಿಡಿಯೋ ಆಗಿರುತ್ತೆ. ಯಾಕಂತಂದ್ರೆ ಈ ವಿಡಿಯೋನಲ್ಲಿ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರೆ ಅನ್ನೋದು ಸ್ಪೆಕ್ಯುಲೇಷನ್ ಇದೆ. ಆ ಸ್ಪೆಕ್ಯುಲೇಷನ್ ಡೇಟ್ ನಾನು ಹೇಳ್ತೀನಿ ನಿಮಗೆ. ನಿಮ್ಮ ಎಕ್ಸಾಮ್ 27ನೇ ತಾರೀಕು ಹಾಗೂ 28ನೇ ತಾರೀಕು ಇರೋ ಕಾರಣ ನಿಮ್ಮ ಅಡ್ಮಿಟ್ ಕಾರ್ಡ್ ರಿಲೀಸ್ ಡೇಟ್ 21st ಆರ್ 22ಗೆ ರಿಲೀಸ್ ಆಗುತ್ತೆ. ಓಕೆ, 21st ಆರ್ 22 ಪ್ರಾಬಬಲ್ ಡೇಟ್ಸ್. ಯಾಕಂತಂದ್ರೆ ಈ ಡೇಟ್ಸ್ ಬಂದ್ಬಿಟ್ಟು BWSSB ನಲ್ಲಿ ಏನ್ ಬಿಟ್ಟಿದ್ದಾರೆ, BWSSB ರೀಸೆಂಟ್ ಆಗಿ JE HK ಅವ್ರಿಗೆ ಏನು ಅಡ್ಮಿಟ್ ಕಾರ್ಡ್ಸ್ ರಿಲೀಸ್ ಆಗಿದೆ ಹಾಗೂ ಇತರ ವೇರಿಯಸ್ ಅದರ್ ಡಿಪಾರ್ಟ್ಮೆಂಟ್ಸ್ ಅಡ್ಮಿಟ್ ಕಾರ್ಡ್ ಏನ್ ರಿಲೀಸ್ ಆಗಿದೆ ಅವರ ಬೇಸಿಸ್ ಮೇಲೆ ಹೇಳ್ತಿರೋಂಥ ಇದೊಂದು ಡೇಟ್. ಓಕೆ, ಯಾಕಂದ್ರೆ ತುಂಬಾ ಜನ ಮೆಸೇಜ್ ಮಾಡಿ ಕೇಳ್ತಾ ಇದಾರೆ. ಸೊ ಹಾಗಾಗಿ ನಾವು ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀನಿ. ಅಂಡ್ ಯಾರೆಲ್ಲ ನಮ್ಮ ಚಾನಲ್ ಇನ್ನು ವೀಕ್ಷಿಸ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಯು ವಿಲ್ ಬಿ ಗೆಟಿಂಗ್ ಆಲ್ ದ ಲೇಟೆಸ್ಟ್ ಅಪ್ಡೇಟ್ಸ್. ಅಂಡ್ ಅನದರ್ ಇಂಪಾರ್ಟೆಂಟ್, ಆ ಅಡ್ಮಿಟ್ ಕಾರ್ಡ್ ಅಲ್ಲಿ ಕೊಟ್ಟಿರೋಂತಹ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಕೆಲವು ಪಾಯಿಂಟ್ಸ್ ಇದಾವೆ, ನಿಮ್ಮ ಗಮನಕ್ಕೆ ತರಬೇಕಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ಎಲ್ಲಾ ತರದಂತಹ ಪ್ರತಿ ಸಲ ಬರ್ದಿರೋ ತರ KEA ಎಕ್ಸಾಮ್ ಅಲ್ಲ. ಈ ಎಕ್ಸಾಮ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ ವಿಚ್ ಈಸ್ ನೀಡ್ ಟು ಬಿ ನೋಟೆಡ್ ಡೌನ್. ಓಕೆ, ಅಂಡ್ ಅದನ್ನ ನೀವು ಪಾಲಿಸಬೇಕಾಗುತ್ತೆ ಸೊ ದಟ್ ಇನ್ ಆರ್ಡರ್ ಟು ಸೇವ್ ಯುವರ್ ಮಾರ್ಕ್ಸ್ ಅಂಡ್ ನೆಗೆಟಿವ್. ಅಂಡ್ ಡ್ರೆಸ್ ಕೋಡ್ ಏನಿರಬೇಕು ಅನ್ನೋದು ಸಹ KEAದವ್ರು ಅಪ್ಡೇಟ್ ಮಾಡಿದ್ದಾರೆ. ಸೊ ಮುಂಚಿತವಾಗಿ ಹೋಗಕ್ಕಿಂತ ಮುಂಚೆನೆ ಬಿ ಪ್ರಿಪೇರ್ಡ್ ಆಗಿರೋದು ಬೆಟರ್. ಸೊ ಇದೇ ತರನೇ ನಿಮ್ಮ KPCL ಅಡ್ಮಿಟ್ ಕಾರ್ಡ್ ಬಂದಾಗೂ ಸಹ ಇದೇ ಸೇಮ್ ಇನ್ಸ್ಟ್ರಕ್ಷನ್ಸ್ ರಿಫ್ಲೆಕ್ಟ್ ಆಗುತ್ತೆ. ದೇರ್ ವಿಲ್ ಬಿ ನೋ ಚೇಂಜ್ ಇನ್ ದ ಇನ್ಸ್ಟ್ರಕ್ಷನ್ಸ್. ಸೊ ಲೆಟ್ ಅಸ್ ಗೋ ಥ್ರೂ ಇನ್ ಡೀಟೇಲ್ ಅಬೌಟ್ ದೋಸ್ ಇನ್ಸ್ಟ್ರಕ್ಷನ್ಸ್ ವಾಟ್ ಎವರ್ ಇಟ್ ಇಸ್ ದೇರ್. ಸೊ ಅಡ್ಮಿಟ್ ಕಾರ್ಡ್ ಬಗ್ಗೆ ಕ್ಲಿಯರ್ ಇದೆ ಅಂತ ಕಾಣುತ್ತೆ. ಅಂಡ್ ಹೋಪ್ ಯು ಗೈಸ್ ಆರ್ ಪ್ರಿಪೇರಿಂಗ್ ವೆಲ್. ಓಕೆ, ನೌ ಕಮಿಂಗ್ ಬ್ಯಾಕ್ ಟುವರ್ಡ್ಸ್ ಇನ್ಸ್ಟ್ರಕ್ಷನ್ಸ್. ಏನದು ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ KEAದವರು ನೋಡಿ. ಫಸ್ಟ್ ಪಾಯಿಂಟ್, ಇದೆಲ್ಲ ಜನರಲ್ ಪಾಯಿಂಟ್. ನೀವು ಮುಂಚಿತವಾಗಿ ಬನ್ನಿ, ಇದೆಲ್ಲ ಓಕೆ. ಮಾಡರ್ನ್ ಎಲೆಕ್ಟ್ರಾನಿಕ್ಸ್ ಗ್ಯಾಡ್ಜೆಟ್ಸ್ ಇರ್ಬೋದು, ಇವೆಲ್ಲ ಅಲೋಡ್ ಇಲ್ಲ ಎಕ್ಸಾಮ್ ಅಲ್ಲಿ, ಇದು ಫೈನ್. ಕ್ಯಾಲ್ಸಿ ಗಿಲ್ಸಿ ಎಲ್ಲ ತಗೊಂಬರೋ ತರ ಇಲ್ಲ, ನಿಮ್ಮ ಗಮನಕ್ಕಿರ್ಲಿ. ಅಂಡ್ ನಿಮ್ಮ ಅಡ್ಮಿಟ್ ಕಾರ್ಡ್ ಜೊತೆಯಲ್ಲಿ, ಓಕೆ, ಅಡ್ಮಿಟ್ ಕಾರ್ಡ್ ಸಿರಾಕ್ಸ್ ಜೊತೆಯಲ್ಲಿ ಮಸ್ಟ್ ಕ್ಯಾರಿ ಒನ್ ವ್ಯಾಲಿಡ್ ಐಡೆಂಟಿಟಿ ಕಾರ್ಡ್ ಲೈಕ್ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಆಧಾರ್, ಪಾನ್ ಕಾರ್ಡ್, ವೋಟರ್ ID ಕಂಪಲ್ಸರಿಯಾಗಿ ತರಬೇಕಂತ ಹೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ಓಕೆ, ಅಂಡ್ ಇದಾದ ನಂತರ the candidates are not allowed to wear or carry any type of wrist watches to the examination hall. ನೋಡಿ, ವಾಚಸ್ ಹಾಕೊಂಡ್ ಬರಬೇಡಿ. ನೀವು ವಾಚ್ ಇಲ್ಲದೆ ಪ್ರಯಾಣ ಮಾಡೋದು ನಿಮಗೆ ಕಂಫರ್ಟ್ ಇಲ್ಲ ಅಂತಂದ್ರೆ ಫಸ್ಟ್ ವಾಚ್ ನ ತೆಗೆದುಬಿಡಿ ಇವತ್ತು. ಯಾಕಂತಂದ್ರೆ ಲೈಕ್ ಎಕ್ಸಾಮ್ ಡೇ ದಿನ ನೀವು ವಾಚ್ ಹಾಕೊಂಡ್ ಬರಕ್ ಹೋಗ್ಬೇಡಿ. ಓಕೆ, and next is they are required to occupy their respective seats in the examination hall immediately after the first bell. ಇದು ಓಕೆ. Candidates will not be allowed to enter the examination hall after the third bell ಅಂದಿದ್ದಾರೆ. ಸೊ ಐ ಸಜೆಸ್ಟ್ ಯು 1 hour ಬಿಫೋರ್ ಆಫ್ ನಿಮ್ಮ ಎಕ್ಸಾಮಿನೇಷನ್ ಟೈಮ್ ಏನಿದೆ ಅದಕ್ಕೆ ಮುಂಚಿತವಾಗಿ ರೀಚ್ ಆಗಿ. ಓಕೆ, ಅಂಡ್ ನೆಕ್ಸ್ಟ್ ಬ್ಲೂ ಆರ್ ಬ್ಲಾಕ್ ಪಾಯಿಂಟ್ ಪೆನ್ ಅಲೌಡ್ ಇದೆ. ಓಕೆ, ಬಾಲ್ ಪಾಯಿಂಟ್ ಪೆನ್ ಬ್ಲೂ ಆರ್ ಬ್ಲಾಕ್ ಅಂಡ್ OMR ಶೀಟ್ ಕೊಟ್ಟಿರ್ತಾರೆ. ಅಂಡ್ ವೆರಿ ಇಂಪಾರ್ಟೆಂಟ್, ಇದರಲ್ಲಿ ನೋಡಿ ಎಲ್ಲಿದೆ ಅಂತಂದ್ರೆ ಅವರು ಈ ಪರ್ಟಿಕ್ಯುಲರ್ ಅಡ್ಮಿಟ್ ಕಾರ್ಡ್ ಅಲ್ಲೇ ಕೆಲವು ಪಾಯಿಂಟ್ಸ್ ಹಾಕಿದ್ದಾರೆ. ಮಾಸ್ಕ್ ಎಲ್ಲ ಹಾಕೊಂಡ್ ಬರಕ್ ಹೋಗಬೇಡಿ. ಅಂಡ್ ಈ 2 ಪಾಯಿಂಟ್ ವೆರಿ ಇಂಪಾರ್ಟೆಂಟ್, 18th ಅಂಡ್ 19th ಪಾಯಿಂಟ್. 18th ಪಾಯಿಂಟ್ ಅಲ್ಲಿ ನೋಡೋದಾದ್ರೆ there is a negative valuation of 1/4 of the marks will be deducted for every wrong answer ಅಂದಿದ್ದಾರೆ. ದಿಸ್ ಇಸ್ ಫಾರ್ BWSSB. KPCL ಅಲ್ಲಿ 1/3 ಅಂತ ಕೊಟ್ಟಿದ್ದಾರೆ, 1/3 ಅಂದ್ರೆ 0.33 ಮಾರ್ಕ್ಸ್ ನಿಮ್ಗಂತ ಕೊಟ್ಟಿದ್ದಾರೆ. ಅದು ಇಲ್ಲಿ ಅಪ್ಡೇಟ್ ಆಗುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಅಂಡ್ ನೆಕ್ಸ್ಟ್ ಇಸ್ 19th. If the correct answer is not known, it is mandatory to shade the 5th circle. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಏನಾದ್ರೂ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ 5th ಆಪ್ಷನ್ ಇರುತ್ತೆ, ಇದಕ್ಕಾಗಿ ಅಡಿಷನಲ್ 5 minutes ಕೊಡ್ತಾರೆ. ಅದನ್ನ ಎಕ್ಸಾಮಿನೇಷನ್ ಅಲ್ಲಿ ಅಡ್ಮಿಟ್ ಕಾರ್ಡ್ ಅಲ್ಲೇ ಕೊಟ್ಟಿದ್ದಾರೆ. Okay, 5 minutes will be given for this after the duration of the examination. If no option or circle is shaded, ನೋಡಿ, ಇನ್ ಕೇಸ್ ನೀವು ಯಾವ್ದು ಆಪ್ಷನ್ ಶೇಡ್ ಮಾಡಲಿಲ್ಲ, 5 ಆಪ್ಷನ್ಸ್ ಕೊಟ್ಟಿರ್ತಾರೆ, 5 ಆಪ್ಷನ್ ಅಲ್ಲಿ ಯಾವ್ದು ಆಪ್ಷನ್ ನೀವು ಚೂಸ್ ಮಾಡಿಲ್ಲ ಅಂತಂದು ಹಾಗೆ ಬಿಟ್ಟು ಬಂದಿದ್ದಾರೆ ಅಂದ್ರೆ ಇದಕ್ಕೆ ನಿಮಗೆ 1/4 ಮಾರ್ಕ್ ನ ಕಟ್ ಮಾಡ್ತಾರೆ. ದಟ್ ಈಸ್ ಫಾರ್ BWSSB ಆಸ್ಪಿರೆಂಟ್ಸ್. ಅದೇ ತರ ನಿಮ್ಮ KPCL ಅಲ್ಲಿ 1/3 ಮಾರ್ಕ್ಸ್ ನ ಕಟ್ ಮಾಡ್ತಾರೆ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಇವೆರಡು ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಗೈಸ್. ಇದನ್ನ ಹೇಳೋದಕ್ಕೆ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ಕಂಪಲ್ಸರಿ ನೀವು 5th ಆಪ್ಷನ್ ನ ಮಾರ್ಕ್ ಮಾಡಿ ಬರಬೇಕು, ಗೊತ್ತಿಲ್ಲ ಅಂತಂದ್ರೆ. ಓಕೆ, ಗೊತ್ತಿರೋದನ್ನೆಲ್ಲ ಕರೆಕ್ಟ್ ಆಗಿ ಹಾಕಿ, ಗೊತ್ತಿಲ್ಲ ಅಂತಂದಲ್ಲಿ ಮಾತ್ರ ಬಿಟ್ಟು ಬರಕ್ ಹೋಗ್ಬೇಡಿ. ಆ ಪರ್ಟಿಕ್ಯುಲರ್ 5th ಆಪ್ಷನ್ ನ ರೌಂಡ್ ಮಾಡಿ ಸೊ ದಟ್ ಯುವರ್ ಮಾರ್ಕ್ಸ್ ವಿಲ್ ನಾಟ್ ಬಿ ಡಿಡಕ್ಟೆಡ್. ಸೊ ಇದನ್ನ
ನಲ್ ಅಂತ ಟ್ರೀಟ್ ಮಾಡ್ತಾರೆ, ನಲ್ ಆರ್ ನಿಲ್ ಏನೋ ಒಂದು. ಓಕೆ, ಅಂಡ್ ಡ್ರೆಸ್ ಕೋಡ್ ಸಹ ಕೊಟ್ಟಿದ್ದಾರೆ. ಡ್ರೆಸ್ ಕೋಡ್ ವೆರಿ ಇಂಪಾರ್ಟೆಂಟ್ ಫಾರ್ ಬಾಯ್ಸ್. ಇದನ್ನೆಲ್ಲ ಜಸ್ಟ್ ಒಂದ್ಸಲ ಓದ್ಕೊಳ್ಳಿ. ಸೊ ಇದನ್ನ ಹೀಗೆ ಬಿಟ್ಟಿರ್ತೀನಿ. ಫಾರ್ ಬಾಯ್ಸ್ ಇದನ್ನ ಕೊಟ್ಟಿದ್ದಾರೆ. ಓಕೆ, ಅಂಡ್ ಫಾರ್ ಗರ್ಲ್ಸ್ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್, ಜಸ್ಟ್ ನೋಡ್ಕೊಳ್ಳಿ. ಅಂಡ್ candidates should ensure that they do not bring any prohibited items to the examination center as listed below. ಕೆಲವು ಐಟಮ್ಸ್ ಕೊಟ್ಟಿದ್ದಾರೆ, ಇದನ್ನೆಲ್ಲ ತರಕ್ ಹೋಗಬೇಡಿ ಎಕ್ಸಾಮಿನೇಷನ್ ಹಾಲ್ಗೆ. only the following items are allowed to be brought on the day. ಏನು, it is mandatory for all candidates to carry admit card, and it is mandatory for candidates to carry their valid government issued photo identity card and blue or black ball point pen. Okay, ನೋಡಿ, candidates will not be allowed to leave the examination hall till the last bell, and candidates must strictly follow the above mentioned KEA rules, failing which strict action will be taken. Okay, ಇಷ್ಟು ನೋಡಿ guys, ನಿಮ್ಮ very important information with respect to today's thing. Okay, thank you guys, and I wish you all the best. Take care. Good day. Bye.